ಹೆಲೋ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ತುಂಬ ಮಂದಿ ಅನ್ಕೊಳ್ತಾರೆ ಒಂದು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಣ ಬೇಕು ಮತ್ತೆ ಎಜುಕೇಶನ್ ಬೇಕು ಅಂತ ಹೇಳಿ. ನೀವೇನು ಅನ್ಕೊಳ್ತೀರಾ? ನಿಮಗೂ ಹಾಗೆ ಅನಿಸುತ್ತಾ? ಹಣ ಮತ್ತು ಎಜುಕೇಶನ್ ಇದು ಎರಡೂ ಕೂಡ ಒಂದು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಇದೆ. ಬಟ್ ಈ ಎರಡು ಮಾತ್ರ ಅಲ್ಲದೆ ಇದರ ಜೊತೆಯಲ್ಲಿ ಕೆಲವೊಂದು ಕೋರ್ ಸ್ಕಿಲ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದೆ. ನೀವೊಂದು ಸಕ್ಸಸ್ಫುಲ್ ಬಿಸ್ನೆಸ್ ಅನ್ನು ಡೆವಲಪ್ ಮಾಡಬೇಕು ಅಂತ. ಆ ಕೋರ್ ಸ್ಕಿಲ್ಸ್ಗಳು ಡಿಸೈಡ್ ಮಾಡುತ್ತೆ ನೀವು ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ತೀರಾ ಇಲ್ಲ ಫ್ಲೈ ಆಗ್ತೀರಾ ಅಂತ. ಹಾಗಾದ್ರೆ ಬನ್ನಿ, ಆ ಕೋರ್ ಸ್ಕಿಲ್ಸ್ ಯಾವುದು, ಅದನ್ನ ನಾವು ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡುವ. ನೀವೇನಾದ್ರೂ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಆಗಬೇಕು ಅಂತಿದ್ರೆ ಈ ವಿಡಿಯೋ ನಿಮ್ಮ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಸೊ ವಿಡಿಯೋ ಲಾಸ್ಟ್ ತನಕ ನೋಡಿ. ವಿಡಿಯೋ ಲೈಕ್ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೂ ಮರಿಬೇಡಿ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ಇವತ್ತು ನಾನು ನಿಮ್ಮ ಜೊತೆಲಿ 7 ಇಂಪಾರ್ಟೆಂಟ್ ಸ್ಕಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇನೆ. ಮೊದಲನೇ ಸ್ಕಿಲ್ ಅದರಲ್ಲಿ ಕಮ್ಯುನಿಕೇಶನ್ ಸ್ಕಿಲ್. ಕಮ್ಯುನಿಕೇಶನ್ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ. ನೀವು ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡಬೇಕು ಅಂತ ಆದ್ರೆ ಜನ ನಿಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಇದೆ. ನೀವು ಪ್ರಾಡಕ್ಟ್ ನ ಬಗ್ಗೆ ಮಾತಾಡುವಾಗಾಗಿರ್ಬೋದು, ಅಥವಾ ನಿಮ್ಮ ಟೀಮ್ ಅವರ ಜೊತೆ ಮಾತಾಡುವಾಗಾಗಿರ್ಬೋದು, ಅಥವಾ ನ್ಯೂ ಕ್ಲೈಂಟ್ಸ್ ಅನ್ನ ಮೀಟ್ ಮಾಡುವಾಗಾಗಿರ್ಬೋದು, ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಕಮ್ಯುನಿಕೇಶನ್ ಇಸ್ ದ ಕೀ. ಸೊ ಯಾವತ್ತೂ ಕೂಡ ಕಾನ್ಫಿಡೆಂಟ್ ಆಗಿ ಮಾತಾಡಿ, ಒಂದು ಒಳ್ಳೆಯ ಲಿಸನರ್ ಆಗಿ, ಅಂದ್ರೆ ಮುಂದುಗಡೆ ವ್ಯಕ್ತಿ ಮಾತಾಡುವಾಗ ಅವರ ಮಾತನ್ನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಂಡ್ ಹಾಗೇನೆ ನೀವೇನು ಹೇಳ್ಬೇಕಂತಿದ್ದೀರಾ ಅದನ್ನ ಕ್ಲಿಯರ್ ಆಗಿ ಹೇಳಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇ ಸ್ಕಿಲ್ ಓವರ್ಕಮಿಂಗ್ ಫಿಯರ್ ಅಂಡ್ ಫೇಲ್ಯೂರ್. ನಾಚಿಕೆ ಮತ್ತು ಹೆದರಿಕೆ ಎರಡನ್ನೂ ಕೂಡ ಡಸ್ಟ್ಬಿನ್ ಗೆ ಹಾಕಿಲ್ಲ ಅಂತ ಆದ್ರೆ ನೀವು ಯಾವತ್ತೂ ಕೂಡ ಒಂದು ಒಳ್ಳೆ ಬಿಸ್ನೆಸ್ ಡೆವಲಪ್ ಮಾಡ್ಲಿಕ್ಕೆ ಆಗುದಿಲ್ಲ. ತುಂಬಾ ಮಂದಿ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡಿರ್ತಾರೆ, ಆದ್ರೆ ಅವರ ವಾಯ್ಸ್ ತುಂಬಾ ಚಿಕ್ಕದಾಗಿರುತ್ತೆ. ಅವ್ರು ತುಂಬಾ ಸ್ಲೋ ಮಾತಾಡ್ತಾರೆ. ಯಾಕಂದ್ರೆ ಹೆದರಿಕೆ, ನಾಚಿಕೆ. ನನ್ನನ್ನು ಮುಂದ್ಗಡೆ ವ್ಯಕ್ತಿ ರಿಜೆಕ್ಟ್ ಮಾಡಿದ್ರೆ ನನ್ನ ಬಗ್ಗೆ ಅವ್ರು ಏನಾದ್ರು ಅನ್ಕೊಳ್ತಾರ ಈ ನಾಚಿಕೆ, ಹೆದರಿಕೆ ಅವರನ್ನ ಮುಂದೋಗ್ಲಿಕ್ಕೆ ಬಿಡುದಿಲ್ಲ. ನೆನಪಿಟ್ಕೊಳ್ಳಿ, ಒಂದು ಮಾತು ಹೇಳ್ತೇನೆ ನಾನು, ನಾಚಿಕೆ ನಿಮ್ಮ ಕನಸುಗಳನ್ನ ಯಾವತ್ತೂ ಫುಲ್ಫಿಲ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಅಂಡ್ ಹೆದರಿಕೆ ನೀವು ಅಂದ್ಕೊಂಡಿದ್ದನ್ನ ಯಾವತ್ತೂ ಸಾಧಿಸ್ಲಿಕ್ಕೆ ಬಿಡುದಿಲ್ಲ. ಸೊ ದ್ಯಾಟ್ ಮೀಟಿಂಗ್ಸ್ ಗಳಲ್ಲಿ ಮಾತಾಡಿ, ಯಾವಾಗೆಲ್ಲ ಮಾತಾಡ್ಲಿಕ್ಕೆ ನಿಮ್ಗೆ ಜನರ ಜೊತೆ ಬೆರೀಲಿಕ್ಕೆ ಆಪರ್ಚುನಿಟಿ ಸಿಗುತ್ತೆ ಅವಾಗೆಲ್ಲ ಜನರ ಜೊತೆ ಬೆರೀರಿ. ಸ್ಟ್ರೇಂಜರ್ಸ್ ಅನ್ನ ಮೀಟ್ ಮಾಡಿ ಅವ್ರ ಜೊತೆಯಲ್ಲಿ ಮಾತಾಡಿ, ನಿಮ್ಮ ಐಡಿಯಾಸ್ಗಳನ್ನ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ಕೊಲೀಗ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೆನಪಿಟ್ಕೊಳ್ಳಿ, ನೀವು ನಿಮ್ಮನ್ನ ಡೈಲಿ ಸ್ವಲ್ಪ ಸ್ವಲ್ಪ ಬದಲಾಯಿಸ್ತಾ ಬಂದ್ರಿ ಅಂತ ಹೇಳಿದ್ರೆ ಈ ನಾಚಿಕೆ ಮತ್ತು ಹೆದರಿಕೆ ಇದೆರಡು ಕೂಡ ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತೆ. ಎಷ್ಟು ಜಾಸ್ತಿ ನೀವು ಇದನ್ನ ಫೇಸ್ ಮಾಡ್ತೀರಾ ಅಷ್ಟೇ ಜಾಸ್ತಿ ಇದು ಚಿಕ್ಕದಾಗ್ತಾ ಹೋಗುತ್ತೆ. ಅಂಡ್ ಧೈರ್ಯ ಅಂತ ಹೇಳುದು ಕೂಡ ಒಂದು ಸ್ಕಿಲ್, ಬಟ್ ಅದನ್ನ ಡೈಲಿ ಟ್ರೈನ್ ಅಪ್ ಮಾಡಬೇಕು ಅಷ್ಟೇ. ಮೂರನೇದ್ದು ರಿಲೇಶನ್ಶಿಪ್ ಬಿಲ್ಡಿಂಗ್. ಫ್ರೆಂಡ್ಸ್, ಜನ ನಿಮ್ಮ ಪ್ರಾಡಕ್ಟ್ ಅನ್ನ ಮತ್ತೆ ಪರ್ಚೇಸ್ ಮಾಡ್ತಾರೆ, ಮೊದಲಿಗೆ ನಿಮ್ಮ ಬಿಲೀವ್ ಅನ್ನ ಪರ್ಚೇಸ್ ಮಾಡ್ತಾರೆ, ನಿಮ್ಮ ಟ್ರಸ್ಟ್ ಅನ್ನ ಬೈ ಮಾಡ್ತಾರೆ. ಸೊ ದಟ್ ನಿಮ್ಮ ಬಿಹೇವಿಯರ್, ನಿಮ್ಮ ರಿಲೇಶನ್ಶಿಪ್ ಯಾವತ್ತೂ ಕೂಡ ಚೆನ್ನಾಗಿರಲಿ. ಎಲ್ಲರ ಜೊತೆ ಕೂಡ ನಗ್ನಗ್ತಾ ಮಾತಾಡಿ. ನಿಮ್ಮ ಟೀಮ್ ಅವ್ರ ಜೊತೆ, ನ್ಯೂ ಕ್ಲೈಂಟ್ಸ್ ಜೊತೆ ಆಗಿರ್ಬೋದು, ಕಸ್ಟಮರ್ ಜೊತೆ ಆಗಿರ್ಬೋದು, ಸೀನಿಯರ್ ಜೊತೆ ಆಗಿರ್ಬೋದು, ಸ್ಟ್ರಾಂಗ್ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಿ. ನೀವು ಅಂದುಕೊಂಡದಕ್ಕಿಂತಲೂ ಕೂಡ 10 ಪಟ್ಟು ದೊಡ್ಡ ಬಿಸ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಬೋದು ಈ ರಿಲೇಶನ್ ಬಿಲ್ಡ್ ಮಾಡುವ ಕ್ವಾಲಿಟಿ ಸ್ಕಿಲ್ ನೀವು ಡೆವಲಪ್ ಮಾಡ್ಕೊಂಡ್ರೆ. ನೆನಪಿಟ್ಕೊಳ್ಳಿ, ಯಾವತ್ತೂ ಕೂಡ ನೀವು ಗೀವರ್ ಆಗಿರಿ, ರಿಸೀವರ್ ಆಗಬೇಡಿ. ಯಾವತ್ತೂ ಕೂಡ ಗೀವರ್ ಆಗಿರಿ. ಅಂಡ್ ಫೇಕ್ ಆಗಿರ್ಬೇಡಿ, ರಿಯಲ್ ಆಗಿರಿ. ಹಿಂದೆ ಒಂದು ಮುಂದೆ ಒಂದು ಇರಬೇಡಿ, ಯಾವತ್ತೂ ಕೂಡ ಒಂದೇ ರೀತಿ ಇರಿ. ಅಂಡ್ ಹಾಗೇನೆ ಸ್ಟೇ ಕನೆಕ್ಟೆಡ್ ವಿತ್ ಆಲ್. ಎಲ್ಲರ ಜೊತೆಲಿ ಕೂಡ ಯಾವತ್ತೂ ಕೂಡ ಕನೆಕ್ಟೆಡ್ ಆಗಿ. ನಾಲ್ಕನೇದ್ದು ಟೀಮ್ ಮ್ಯಾನೇಜ್ಮೆಂಟ್. ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅಂತ ಹೇಳಿದ್ರೆ ಅದು ಒಬ್ಬರಿಂದ ಸಾಧ್ಯವಿಲ್ಲ. ಅದಕ್ಕೆ ಒಂದು ಸ್ಟ್ರಾಂಗ್ ಟೀಮ್ ಬಿಲ್ಡ್ ಮಾಡಬೇಕಾಗತ್ತೆ. ಸೊ ಒಂದು ಸ್ಟ್ರಾಂಗ್ ಟೀಮ್ ಅನ್ನ ಬಿಲ್ಡ್ ಮಾಡಿ, ಅದರ ನಂತರ ಆ ಟೀಮಿಗೆ ಒಂದು ಒಳ್ಳೆಯ ವಿಷನ್ ನ ಜೊತೆ, ಒಂದು ಒಳ್ಳೆಯ ಉದ್ದೇಶದ ಜೊತೆ ಆ ಟೀಮ್ ಅನ್ನ ಲೀಡ್ ಮಾಡಿ. ನಿಮ್ಮ ಟೀಮ್ ಅವರಿಗೆ ಸರಿಯಾಗಿ ಗೈಡ್ ಮಾಡಿ, ಸಪೋರ್ಟ್ ಮಾಡಿ, ಅವರ ಜೊತೆಲಿ ಹೋಗಿ ವರ್ಕ್ ಮಾಡಿ, ಅವರಿಗೆ ಬೇಕಾದ ನಾಲೆಜ್ ಕೊಡಿ. ಅಂಡ್ ಇದರ ಜೊತೆ ವೆರಿ ಇಂಪಾರ್ಟೆಂಟ್, ಟೀಮ್ ಅವನ್ನ ಬಿಲೀವ್ ಮಾಡಿ. ಇಂಗ್ಲಿಷ್ ಅಲ್ಲಿ ಒಂದು ಒಳ್ಳೆಯ ಮಾತಿದೆ, ಎ ಗ್ರೇಟ್ ಲೀಡರ್ ಕ್ರಿಯೇಟ್ ಮೋರ್ ಲೀಡರ್ಸ್, ನಾಟ್ ಜಸ್ಟ್ ಫಾಲೋವರ್ಸ್.
ಸೊ ದ್ಯಾಟ್ ನೀವು ನಿಮ್ಮ ಟೀಮಲ್ಲಿ ನಿಮ್ಮನ್ನ ಫಾಲೋ ಮಾಡುವಂತ ವ್ಯಕ್ತಿಗಳನ್ನ ಕ್ರಿಯೇಟ್ ಮಾಡಬೇಡಿ, ಬದಲಾಗಿ ನಿಮ್ಮ ಹಾಗೆಯೇ ಲೀಡರ್ಸ್ ಅನ್ನ ಕ್ರಿಯೇಟ್ ಮಾಡಿ. ಆವಾಗ ಮಾತ್ರ ನೀವೊಂದು ಒಳ್ಳೆಯ ಲೀಡರ್ ಆಗ್ಬೋದು. ಐದನೇದು ಸೆಲ್ಲಿಂಗ್ ಟೆಕ್ನಿಕ್. ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನಿಗೆ ಇದು ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಅಂತ ಹೇಳ್ಬೋದು. ನಿಮ್ಮ ಹತ್ರ ಮೇ ಬಿ ಒಳ್ಳೆಯ ಪ್ರಾಡಕ್ಟ್ ಇರಬಹುದು, ಆದ್ರೆ ಅದನ್ನ ಸೇಲ್ ಮಾಡುವ ಟೆಕ್ನಿಕ್ಸ್ ನಿಮಗೆ ಗೊತ್ತಿಲ್ಲದೆ ಇದ್ರೆ ನಿಮ್ಮ ಪ್ರಾಡಕ್ಟ್ ಜಸ್ಟ್ ಶೋಕೇಸ್ ಅಲ್ಲಿ ಇಡ್ಬೇಕಷ್ಟೆ. ಸೊ ದ್ಯಾಟ್ ಕಸ್ಟಮರ್ಸ್ ಅದ್ದು ನೀಡ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಲೀರಿ. ನಿಮ್ಮ ಪ್ರಾಡಕ್ಟ್ ಅನ್ನ ಅವರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನ ಹಾಗೆ ಪ್ರೆಸೆಂಟ್ ಹೇಗೆ ಮಾಡುವುದು ಅದನ್ನ ಕಲೀರಿ. ಕಾನ್ಫಿಡೆನ್ಸ್ ನ ಜೊತೆ ಸೇಲ್ಸ್ ಅನ್ನ ಒಳ್ಳೆ ರೀತಿ ಕ್ಲೋಸಿಂಗ್ ಮಾಡುವುದು ಹೇಗೆ ಇದನ್ನ ಕಲಿ. ನೆನಪಿಟ್ಕೊಳ್ಳಿ, ಸೇಲ್ಸ್ ಅಂತ ಹೇಳಿದ್ರೆ ಪ್ರೆಷರ್ ಅಲ್ಲ, ಸೇಲ್ಸ್ ಅಂತ ಹೇಳುದು ಒಂದು ಸರ್ವಿಸ್. ಆರನೆಯದ್ದು ಎಮೋಷನ್ ಕಂಟ್ರೋಲ್ ಅಂಡ್ ಪೇಷನ್ಸ್. ಫ್ರೆಂಡ್ಸ್, ಬಿಸ್ನೆಸ್ ಅಂತ ಹೇಳಿದ್ರೆ ಅದೊಂದು ಸ್ಟ್ರೇಟ್ ರೋಡ್ ಅಲ್ಲ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಕೂಡ ಇರುತ್ತೆ. ರಿಜೆಕ್ಷನ್, ಫೇಲ್ಯೂರ್, ಅವಮಾನಗಳು, ಇನ್ಸಲ್ಟ್ ಇದೆಲ್ಲ ಕೂಡ ಬಿಸ್ನೆಸ್ ಅಲ್ಲಿ ಕಾಮನ್. ಯಾರು ಈ ಟೈಮಲ್ಲಿ ಫೋಕಸ್ ಅನ್ನ ಕಳ್ಕೊಳ್ಳದೆ ನಂಬಿಕೆಯಿಂದ ತಾಳ್ಮೆಯ ಜೊತೆಯಲ್ಲಿ ವಾಪಸ್ ಎಗಿನ್ ಪ್ರಯತ್ನ ಮಾಡ್ತಾರೆ, ಇದನ್ನ ಫೇಸ್ ಮಾಡ್ತಾರೆ, ಅವರು ನಾಳೆ ಖಂಡಿತ ವಿನ್ನರ್ ಆಗ್ತಾರೆ. ಸೊ ದಟ್ ಯಾವತ್ತೂ ಕೂಡ ಕಾಮ್ ಆಗಿರಿ, ಕೂಲ್ ಆಗಿರಿ, ಪ್ರಯತ್ನ ಕಂಟಿನ್ಯೂಸ್ ಆಗಿರ್ಲಿ ಅಂಡ್ ನಂಬಿಕೆ ಇಡಿ, ನಿಮ್ಮ ಟೈಮ್ ಬಂದೇ ಬರುತ್ತೆ, ಇವತ್ತಿಲ್ಲ ನಾಳೆ. ನೆಕ್ಸ್ಟ್ ಸ್ಕಿಲ್ ಗೋಲ್ ಸೆಟ್ಟಿಂಗ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್. ಲೈಫ್ ಅಲ್ಲಿ ಗೋಲ್ ಇಲ್ಲದೆ, ಗುರಿ ಇಲ್ಲದೆ ಬದುಕುವಂತ ವ್ಯಕ್ತಿ ಆಕಾಶದಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತೇಳಿ ಗೊತ್ತಿಲ್ಲದೆ ಹಾರಾಡುವ ವಿಮಾನ ಇದ್ದಾಗೆ. ಫ್ಯೂಲ್ ಖಾಲಿಯಾಗೋ ತನಕ ಹಾರಾಡುತ್ತೆ, ಫ್ಯೂಲ್ ಖಾಲಿಯಾದ ಕೂಡಲೇ ಕೆಳಗೆ ಬೀಳುತ್ತೆ ಅಷ್ಟೇ. ಸೊ ದಟ್ ಲೈಫ್ ಅಲ್ಲಿ ಒಂದು ಗೋಲ್ ಇರಬೇಕು. ನೀವು ಯಾಕೆ ಬಿಸ್ನೆಸ್ ಮಾಡ್ಬೇಕಂತಿದ್ದೀರಿ, ನೀವು ಎಲ್ಲಿ ತನಕ ಬಿಸ್ನೆಸ್ ಅಲ್ಲಿ ಹೋಗ್ಬೇಕಂತಿದ್ದೀರಿ, ಆ ಗುರಿ ನಿಮ್ಮ ಹತ್ರ ಇರಬೇಕು. ಸಕ್ಸಸ್ಫುಲ್ ಪೀಪಲ್ ಇವತ್ತು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಹತ್ರ ಕೂಡ ಒಂದು ಗೋಲ್ ಇತ್ತು, ಅದರ ಜೊತೆ ಮಂತ್ಲಿ, ವೀಕ್ಲಿ, ಡೈಲಿ ಪ್ಲಾನಿಂಗ್ಸ್ ಇತ್ತು ಅಂಡ್ ಅವರು ಡೈಲಿ ಪ್ಲಾನಿಗೆ ತಕ್ಕ ಹಾಗೆ ಕೆಲಸ ಮಾಡ್ತಿದ್ರು, ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇರಲಿಲ್ಲ. ನೆನಪಿಟ್ಕೊಳ್ಳಿ, ಟೈಮ್ ಅಂತ ಹೇಳುದು ಅತ್ಯಂತ ಬೆಲೆ ಬಾಳುವ ಒಂದು ಆಸ್ತಿಯಾಗಿದೆ. ಅದನ್ನ ಚಿನ್ನದ ಹಾಗೆ ಜೋಪಾನವಾಗಿ ಖರ್ಚು ಮಾಡಬೇಕಾಗತ್ತೆ, ವೇಸ್ಟ್ ಮಾಡಬೇಡಿ. ಕೊನೆಯ ಸ್ಕಿಲ್ ಕಂಟಿನ್ಯೂಸ್ ಲರ್ನಿಂಗ್. ಫ್ರೆಂಡ್ಸ್, ಪ್ರತಿಯೊಬ್ಬ ಸಕ್ಸಸ್ಫುಲ್ ಎಂಟರ್ಪ್ರೆನರ್ ಕೂಡ ಲೈಫ್ ಲಾಂಗ್ ಸ್ಟೂಡೆಂಟ್ ಆಗಿರ್ತಾನೆ. ಡೈಲಿ ಏನಾದ್ರೂ ಹೊಸ ಹೊಸ ವಿಷಯಗಳನ್ನು ಕಲಿತಾ ಇರ್ತಾನೆ, ಡೈಲಿ ತನ್ನನ್ನು ತಾನು ಅಪ್ಡೇಟ್ ಮಾಡ್ಕೊಳ್ತಾ ಇರ್ತಾನೆ. ಸೊ ದ್ಯಾಟ್ ಡೈಲಿ ಕಲಿತಾ ಇರಿ, ಡೈಲಿ ಬುಕ್ಸ್ ಓದಿ, ಟ್ರೈನಿಂಗ್ಸ್ ಅನ್ನ ಅಟೆಂಡ್ ಮಾಡಿ, ನಿಮ್ಮ ಸೀನಿಯರ್ಸ್ ಇಂದ ಎವ್ರಿ ಡೇ ಹೊಸ ಹೊಸ ವಿಷಯಗಳನ್ನ ಕಲಿತಾ ಇರಿ. ಎಷ್ಟು ಜಾಸ್ತಿ ಕಲಿತೀರಿ ಅಷ್ಟು ಜಾಸ್ತಿ ಸಂಪಾದನೆ ಮಾಡ್ತೀರಾ, ಹಾಗೇನೆ ನಿಮ್ಮ ಬುದ್ಧಿವಂತಿಕೆ ಕೂಡ ಬೆಳೀತದೆ. ಸೊ ನೀವು ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಸೀರಿಯಸ್ ಆಗಿದ್ರೆ ಆದಷ್ಟು ಬೇಗ ಈ ಎಲ್ಲ ಕ್ವಾಲಿಟೀಸ್ ಅನ್ನ, ಈ ಎಲ್ಲ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಬೇಕು. ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಯಾ ಬಿಸ್ನೆಸ್ ವುಮೆನ್ ಆಗಬೇಕು ಅಂತ ಕನಸು ಇದ್ರೆ ಸಾಕಾಗೋದಿಲ್ಲ, ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಅವಾಗ ಸಕ್ಸಸ್ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ, ನಿಮ್ಮನ್ನ ಫಾಲೋ ಮಾಡ್ತಾ ಬರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಯ್ತು ಅಂತ ಅನ್ಕೊಳ್ತಿದ್ದೇನೆ. ವಿಡಿಯೋ ಲೈಕ್ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಇನ್ನೂ ಹೆಚ್ಚಿನ ಮೋಟಿವೇಶನ್ ಟ್ರೈನಿಂಗ್ಸಿಗೋಸ್ಕರ ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ನಾಲೆಜ್ಗೋಸ್ಕರ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೂ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.